ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು. ಒಂದು ಹೈ ಡ್ರಾಮಾವೇ ಕ್ರಿಯೇಟ್ ಆಗಿತ್ತು. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 189 ಜೊತೆಗೆ 191 ಹಾಗೂ 132, 352, 351 ಈ ಸೆಕ್ಷನ್ ಅಡಿ ಈಗ ಕೇಸ್ಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿಯನ್ನ ಎಸೆದಿದ್ರು, ಅವಾಚ್ಯ ಪದಗಳಿಂದ ನಿಂದಿಸಿದ್ರು. ನಿನ್ನೆ ಆಗಿರುವಂತಹ ಒಂದು ಗಲಾಟೆಯ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಈಗ ಅಡ್ಡಪಡಿಸಿರುವಂತಹ ಆರೋಪದಡಿ ಕೇಸ್ ಕೂಡ ದಾಖಲಾಗಿದೆ. ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪಿಎಸ್ಐ ಅಮರ್. ಹೀಗೆ ನಿನ್ನೆ ನಡೆದಿರುವಂತಹ ಒಂದು ಗಲಾಟೆ, ಅದರಲ್ಲೂ ಕೂಡ ಪ್ರದೀಪ್ ಈಶ್ವರ್ ಯಾವಾಗ HTK ಅವ್ರ ಬಗ್ಗೆ ಮಾತನಾಡ್ತಾರೋ ಆ ಸಂದರ್ಭದಲ್ಲಿ ಹೀಗೆ ಚಪ್ಪಲಿಯನ್ನು ಎಸೆದಿರುವಂಥದ್ದು ಪ್ರದೀಪ್ ಈಶ್ವರ್ ಮೇಲೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ನಿನ್ನೆ ಒಂದು ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ಆಯಿತು. ಚಿಕ್ಕಬಳ್ಳಾಪುರ ಶಾಸಕ ಆಗಿರುವಂತಹ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿಗಳನ್ನು ಎಸೆತಾರೆ, ಅದಾದ ನಂತರ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಈ ಕುರಿತು ಈಗ ಕೇಸ್ ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಪ್ರದೀಪ್ ಈಶ್ವರ್ಗೆ ಅಡ್ಡಪಡಿಸಿರುವಂತಹ ಕಾರ್ಯಕರ್ತರು ಈಗ ಅರೆಸ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸರಿಂದ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಅರೆಸ್ಟ್ ಆಗಿದ್ದಾರೆ. ಅಖಿಲ್ ರೆಡ್ಡಿ, ಪ್ರಕಾಶ್, ಮೋಹನ್ ರಾಜ್, ಮಹೇಂದ್ರ ಬಂಧಿತ ಆರೋಪಿಗಳು. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ರಾತ್ರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅದಾದ ನಂತರ ಈಗ ಅರೆಸ್ಟ್ ಆಗಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮದಿಂದ ಈಗ ಪೊಲೀಸ್ ಠಾಣೆಯ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಹೀಗೆ ಇದೀಗ ಪೊಲೀಸರು ಖುದ್ದಾಗಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಸೆಕ್ಷನ್ಸ್ಗಳ ಅಡಿ ಈಗ ಕೇಸ್ ಕೂಡ ದಾಖಲಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರನ್ನ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಈಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ನಡೆದಿರುವಂತಹ ಒಂದು ಗಲಾಟೆ, ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಆಚರಣೆ ಮಾಡಿ ಅದಾದ ನಂತರ ಆ ಒಂದು ಕಚೇರಿಯಿಂದ ಒಂದು ಹಾಲಿಂದ ಹೊರಗೆ ಬಂದ ನಂತರ ನಡೆದಿರುವಂತಹ ಒಂದು ಹೈ ಡ್ರಾಮಾ ಇದೆಲ್ಲವೂ ಕೂಡ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಯಾರೆಲ್ಲ ಚಪ್ಪಲಿ ಎಸೆದಿದ್ದಾರೋ ಅದಾದ ನಂತರ ಈಗ ಕೇಸ್ ದಾಖಲಾಗಿದೆ.